ಪಾವತಿ ಸಂತ್ರಸ್ತರಿಗೆ ಹಕ್ಕುಪತ್ರ ನೀಡಬೇಕು. ಎಂಎಸ್ಪಿಯನ್ನ ಮೌಲ್ಯಾಧಾರಿತವಾಗಿ ಕಾನೂನುಬದ್ಧ ಮಾಡಬೇಕು. ವಿದ್ಯುತ್ ಖಾಸಗೀಕರಣ ನಿಲ್ಲಿಸುವುದು ಸೇರಿದಂತೆ ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಶಿವಮೊಗ್ಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಈ ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಪೊರೇಟ್ ನೀತಿಯಿಂದಾಗಿ ನಾಡಿನ ರೈತರು ಸಂಕಷ್ಟಕ್ಕೆ ಸಿಲುಕಿಕೊಳ್ಳುತ್ತಿದ್ದಾರೆ. ಕೃಷಿ ಉಪಕರಣಗಳ ಮೇಲಿನ ಜಿಎಸ್ಟಿ ರದ್ದುಗೊಳಿಸಬೇಕು. ರೈತರ ಪರವಾದ ಬೆಳೆ ವಿಮೆ ಜಾರಿಯಾಗಬೇಕು. ರೈತರ ಜಮೀನಿನಲ್ಲಿ ಮನೆ ಕಟ್ಟುವವರಿಗೆ 94CC ಅಡಿಯಲ್ಲಿ ಸಕ್ರಮ ಮಾಡಿಕೊಡಬೇಕು. ರೈತರು ಬೆಳೆದ ಬೆಳೆಗಳನ್ನ ಬೆಂಬಲ ಬೆಲೆ ನೀಡಿ ಖರೀದಿ ಸೇರಿಸಿದಂತೆ ಹಲವು ಹಕ್ಕೊತ್ತಾಯಗಳನ್ನ ರೈತರು ಮಾಡಿದ್ದಾರೆ. ಈ ಹೋರಾಟಕ್ಕೆ ಮೊದಲಿಂದಲೂ ಸಂಪೂರ್ಣವಾದಂತಹ ಬೆಂಬಲವನ್ನು ಕೊಡ್ತಾ ಇದೆ, ಈಗಲೂ ಕೊಡ್ತಾ ಇದೆ. ಮಾತ್ರ ಅಲ್ಲ, ಇದು ಒಂದಲ್ಲ ಒಂದು ದಿನ ಈಗಾಗಲೇ ಈ ಚುನಾವಣೆಯಲ್ಲೂ ಕೂಡ ಬಹಳ ದೊಡ್ಡ ಪೆಟ್ಟನ್ನು ಬಿದ್ದಿದೆ. ಕರ್ನಾಟಕ ಚುನಾವಣೆಯಲ್ಲೂ ಬಿದ್ದಿದೆ. ಕೊಲ್ಲುವ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಭದ್ರಾವತಿ ತಾಲೂಕು ರೈತ ಸಂಘದ ಅಧ್ಯಕ್ಷರಾಗಿ ದಲಿತ ಸಂಘರ್ಷ ಸಮಿತಿಗೆ, SITಗೆ ಎಲ್ಲ ಕಾನೂನುಗಳು ರದ್ದಾಗಲಿ, ಜನ ವಿರೋಧಿ, ರೈತ ವಿರೋಧಿ, ಕಾರ್ಮಿಕ ವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಎಲ್ಲ ಕಾರ್ಮಿಕ ವರ್ಗದ ಐಕ್ಯತೆ ಚಿರಾಯವಾಗಲಿ. ಎಲ್ಲ ಚುನಾವಣೆಗೆ ಬಂದಾಗ ಮಾತ್ರ ರೈತರು ಕಾರ್ಮಿಕರ ಬಗ್ಗೆ ಮಾತ್ರ ಅವರಿಗೆ ಅರಿವು ಬರುತ್ತೆ. ಚುನಾವಣೆ ಮುಗಿದ ಮೇಲೆ ಅವರು ಚುನಾವಣೆ ಮಾತ್ರ ಬಳಸ್ಕೊಂತಾರೆ. ಚುನಾವಣೆ ನಂತರ ನಮಗೆ ಅವರಿಗೆ ಸಂಬಂಧನೇ ಇಲ್ಲ ಅಂತಂದು ಇವತ್ತು ಅಧಿಕಾರಿಗಳಾಗಲಿ ಪ್ರಜಾಪ್ರಭುತ್ವದಲ್ಲಿ ಇವತ್ತು ಏನು ಭದ್ರತೆ ಇಲ್ಲ. ಇವತ್ತು ಬೇರೆ ಬೇರೆ ದೇಶದಾಗ ಇವತ್ತು ಶಿಕ್ಷಣ, ಆರೋಗ್ಯ ಉಚಿತ ಇದೆ. ಆದರೆ ಇಂಡಿಯಾದ ಮಾತಾಗಿ ನಾವು ಮನೆ ಸೇರ್ಕೋ ಸ್ಥಿತಿ ಐತೆ. ನಾವೆಲ್ಲ ಒಗ್ಗಟ್ಟಾಗಬೇಕು. ಒಗ್ಗಟ್ಟಾಗಿ ನಾವು ಧ್ವನಿ ಎತ್ತಿಲ್ಲ ಅಂದರೆ ಕೂಲಿ ಕಾರ್ಮಿಕರಿಗೆ बोलो भारत माता की, बोलो भारत माता की. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಒಂದು ಸರ್ಕಾರ ನಮ್ಮ ನಿಮ್ಮೆಲ್ಲರ ಮೇಲೆ ಭಾರತ ದೇಶದ ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಕಾರ್ಮಿಕ ಜಂಟಿ ಸಂಘಟನೆಗಳ ಹೋರಾಟದ ಕರೆ ಹಿನ್ನೆಲೆಯಲ್ಲಿ ಇವತ್ತು ಭಾರತ ದೇಶಾದ್ಯಂತ 500ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಶಿವಮೊಗ್ಗ ಜಿಲ್ಲಾ DC ಕಚೇರಿ ಎದುರುಗಡೆನೂ ಕೂಡ ನಾವು ಇವತ್ತು ಪ್ರತಿಭಟನೆ ಮಾಡಿ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ರೈತ ವಿರೋಧಿ, ಕಾರ್ಮಿಕ ವಿರೋಧಿ, ದಲಿತ ವಿರೋಧಿ, ದುಡಿಯೋ ವರ್ಗದ ಜನರ ವಿರೋಧಿಗಳ ನೀತಿಗಳನ್ನು ಸಂಪೂರ್ಣ ರದ್ದು ಮಾಡಬೇಕು. ವಿರೋಧಿ ಕಾನೂನುಗಳನ್ನು ರದ್ದು ಮಾಡಬೇಕು. ಮತ್ತು ಕೇಂದ್ರ ಸರ್ಕಾರ MSPಯನ್ನು ಕಾನೂನುಬದ್ಧಗೊಳಿಸಬೇಕು. ವಿದ್ಯುತ್ ಶಕ್ತಿ ಖಾಸಗೀಕರಣ ಮಾಡಬಾರ್ದು. ಕಾರ್ಮಿಕರ ಕಾರ್ಮಿಕ ವಿರೋಧಿ 4 ಕೋಡ್ಗಳೇನಿದ್ದಾವೆ, ವಿರೋಧಿ ಕೋಡ್ಗಳೇನಿದ್ದಾವೆ ಅವನ್ನು ಕೂಡ ರದ್ದು ಮಾಡಬೇಕು ಅಂತಕ್ಕಂಥದ್ದು ಇವತ್ತಿಲ್ಲಿ ಮಲೆನಾಡಲ್ಲಿ ಶರಾವತಿ ಮುಳುಗಡೆ ಬೆಳಕು ಕೊಟ್ಟಂಥ ಜನಕ್ಕೆ ಇವತ್ತು ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಅರಣ್ಯದಿಂದ ಅವ್ರನ್ನ ಹೊರಗಾಗ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಬಗರುಕುಂ ಸಾಗುವಳಿ ಮಾಡ್ತಕ್ಕಂಥವ್ರಿಗೆ ಹೊರಗಾಗ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯ ಸರ್ಕಾರ ಏನು 3 ಕೃಷಿ ಕಾಯ್ದೆಗಳನ್ನು, ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು BJP ಸರ್ಕಾರ ಇದ್ದಾಗ ತಂದಿತ್ತು. ಸಿದ್ದರಾಮಯ್ಯ ಸರ್ಕಾರ ಇವತ್ತು ಅದನ್ನು ವಾಪಸ್ ತಗೊಳ್ತೀವಿ ಅಂತ ಚುನಾವಣೆ ಆಶ್ವಾಸನೆ ಕೊಟ್ಟು ಇವತ್ತಿನ ತನಕ ಕೂಡ ತಗೊಂಡಿಲ್ಲ. ಅದನ್ನು ಕೂಡ ವಾಪಸ್ ತಗೊಳ್ಬೇಕು ಅಂತಕ್ಕಂಥದ್ದನ್ನು ಕೂಡ ಒತ್ತಾಯ ಮಾಡ್ತಾ ಸುಮಾರು 20-25 ರೈತ, ಕಾರ್ಮಿಕ, ದಲಿತರಿಗೆ, ದುಡಿಯೋ ವರ್ಗದ ಜನರಿಗೆ ಸಂಬಂಧಪಟ್ಟಂಥ ಇವತ್ತು ಸಮಸ್ಯೆಗಳನ್ನು ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮುಂದೆ ಇಡ್ತಾ ಇದ್ದೇವೆ. ಇವತ್ತು ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. 3 ದಿನ ಜನತಾ ಅಧಿವೇಶನ ಕರಿಬೇಕು. ರೈತ, ಕಾರ್ಮಿಕರು, ದಲಿತ ಸಂಘಟನೆಗಳ ಮುಖಂಡರನ್ನು ಕರಿಬೇಕು. ಅಲ್ಲಿ ಚರ್ಚೆಯಾಗಿ ಇವತ್ತು ಸಹಮತಕ್ಕೆ ಬಂದಂಥ ವಿಚಾರಗಳನ್ನು ನೀವು ಜಾರಿ ಮಾಡಬೇಕು. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಉಗ್ರವಾದಂಥ ಚಳವಳಿಯನ್ನು ಮಾಡ್ತೀವಿ ಅಂತಕ್ಕಂಥ ಇವತ್ತು ಎಚ್ಚರಿಕೆಯನ್ನು ತಮ್ಮ ಮೂಲಕ ಇವತ್ತು ಕೊಡ್ತಾ ಇದ್ದೇವೆ. ರೈತರ ಮೇಲೆ, ಕಾರ್ಮಿಕರ ಅವರಿಗೆ ಅರಿವು ಬರುತ್ತೆ. ಚುನಾವಣೆ ಮುಗಿದ ಮೇಲೆ ಅವರು ಚುನಾವಣೆ ಮಾತ್ರ ಬಳಸ್ಕೊಂತಾರೆ. ಚುನಾವಣೆ ನಂತರ ನಮಗೆ ಅವರಿಗೆ ಸಂಬಂಧನೇ ಇಲ್ಲ ಅಂತಂದು ಇವತ್ತು ಅಧಿಕಾರಿಗಳಾಗಲಿ ಪ್ರಜಾಪ್ರಭುತ್ವದಲ್ಲಿ
ಇವತ್ತು ಏನು ಭದ್ರತೆ ಇಲ್ಲ. ಇವತ್ತು ಬೇರೆ ಬೇರೆ ದೇಶದಾಗ ಇವತ್ತು ಶಿಕ್ಷಣ ಆರೋಗ್ಯ ಉಚಿತ ಇದೆ. ಆದರೆ ಇಂಡಿಯಾದ ಮಾತಾಗಿ ನಾವು ಮನೆ ಸೇರ್ಕೋ ಸ್ಥಿತಿ ಐತೆ. ನಾವೆಲ್ಲ ಒಗ್ಗಟ್ಟಾಗಬೇಕು. ಒಗ್ಗಟ್ಟಾಗಿ ನಾವು ಧ್ವನಿ ಎತ್ತಿಲ್ಲ ಅಂದರೆ ಕೂಲಿ ಕಾರ್ಮಿಕರಿಗೆ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಒಂದು ಸರ್ಕಾರ ನಮ್ಮ ನಿಮ್ಮೆಲ್ಲರ ಮೇಲೆ, ಹಾಗೇನೆ ರೈತರ ಮೇಲೆ, ಕಾರ್ಮಿಕರ ಮೇಲೆ, ಎಲ್ಲರ ಮೇಲೂ ಕೂಡ ದಬ್ಬಾಳಿಕೆಯನ್ನ ತನ್ನ ಕರ್ನಾಟಕ ಜನಶಕ್ತಿ ಈ ಹೋರಾಟಕ್ಕೆ ಮೊದಲಿಂದಲೂ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡ್ತಾ ಇದೆ, ಈಗಲೂ ಕೊಡ್ತಾ ಇದೆ. ಮಾತ್ರ ಅಲ್ಲ, ಭಾರತ ದೇಶದ ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಕಾರ್ಮಿಕ ಜಂಟಿ ಸಂಘಟನೆಗಳ ಹೋರಾಟದ ಕರೆಯ ಹಿನ್ನೆಲೆಯಲ್ಲಿ ಇವತ್ತು ಭಾರತ ದೇಶಾದ್ಯಂತ 500ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಶಿವಮೊಗ್ಗ ಜಿಲ್ಲಾ DC ಕಚೇರಿ ಎದುರುಗಡೆನೂ ಕೂಡ ನಾವು ಇವತ್ತು ಪ್ರತಿಭಟನೆ ಮಾಡಿ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ರೈತ ವಿರೋಧಿ, ಕಾರ್ಮಿಕ ವಿರೋಧಿ, ದಲಿತ ವಿರೋಧಿ, ದುಡಿಯೋ ವರ್ಗದ ಜನರ ವಿರೋಧಿಗಳ ನೀತಿಗಳನ್ನು ಸಂಪೂರ್ಣ ರದ್ದು ಮಾಡಬೇಕು, ವಿರೋಧಿ ಕಾನೂನುಗಳನ್ನು ರದ್ದು ಮಾಡಬೇಕು, ಮತ್ತು ಕೇಂದ್ರ ಸರ್ಕಾರ MSPಯನ್ನು ಕಾನೂನುಬದ್ಧಗೊಳಿಸಬೇಕು, ವಿದ್ಯುತ್ ಶಕ್ತಿ ಖಾಸಗೀಕರಣ ಮಾಡಬಾರ್ದು, ಕಾರ್ಮಿಕ ವಿರೋಧಿ 4 ಕೋಡ್ಗಳೇನಿದ್ದಾವೆ, ವಿರೋಧಿ ಕೋಡ್ಗಳೇನಿದ್ದಾವೆ ಅವನ್ನು ಕೂಡ ರದ್ದು ಮಾಡಬೇಕು ಅಂತಕ್ಕಂಥದ್ದು ಇವತ್ತು ಇಲ್ಲಿ ಮಲೆನಾಡಲ್ಲಿ ಶರಾವತಿ ಮುಳುಗಡೆ ಬೆಳಕು ಕೊಟ್ಟಂಥ ಜನಕ್ಕೆ ಇವತ್ತು ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಅರಣ್ಯದಿಂದ ಅವ್ರನ್ನ ಹೊರಗಾಗ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಬಗರುಕುಂ ಸಾಗುವಳಿ ಮಾಡ್ತಕ್ಕಂಥವ್ರಿಗೆ ಹೊರಗಾಗ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯ ಸರ್ಕಾರ ಏನು 3 ಕೃಷಿ ಕಾಯ್ದೆಗಳನ್ನು, ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು BJP ಸರ್ಕಾರ ಇದ್ದಾಗ ತಂದಿತ್ತು, ಸಿದ್ದರಾಮಯ್ಯ ಸರ್ಕಾರ ಇವತ್ತು ಅದನ್ನು ವಾಪಸ್ ತಗೊಳ್ತೀವಿ ಅಂತ ಚುನಾವಣೆ ಆಶ್ವಾಸನೆ ಕೊಟ್ಟು ಇವತ್ತಿನ ತನಕ ಕೂಡ ತಗೊಂಡಿಲ್ಲ. ಅದನ್ನು ಕೂಡ ವಾಪಸ್ ತಗೊಳ್ಬೇಕು ಅಂತಕ್ಕಂಥದ್ದನ್ನು ಕೂಡ ಒತ್ತಾಯ ಮಾಡ್ತಾ ಸುಮಾರು 20-25 ರೈತ, ಕಾರ್ಮಿಕ, ದಲಿತರಿಗೆ, ದುಡಿಯೋ ವರ್ಗದ ಜನರಿಗೆ ಸಂಬಂಧಪಟ್ಟಂಥ ಇವತ್ತು ಸಮಸ್ಯೆಗಳನ್ನು ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮುಂದೆ ಇಡ್ತಾ ಇದ್ದೇವೆ. ಇವತ್ತು ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಕಾಶಿಯಲ್ಲಿ DC